ನಮ್ಮ ಹಾವೇರಿ ಜಿಲ್ಲೆಯ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲು ಕಾರಣ ಈ ಬ್ಯಾಡಗಿ ಮೆಣಸಿನಕಾಯಿ. ಪ್ರಪಂಚದ ಬಹುತೇಕ ರಾಷ್ಟ್ರಗಳಿಗೆ ರಫ್ತಾಗುತ್ತೆ ಈ ಬ್ಯಾಡಗಿ ಮೆಣಸಿನಕಾಯಿ. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆದುಕೊಂಡಿದೆ. ಮಹಿಳೆಯರಿಗೆ, ಹಮಾಲರಿಗೆ, ಚಾಲಕರಿಗೆ ಹೀಗೆ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಸಾಕುತ್ತಿರುವ ಈ ಮೆಣಸಿನಕಾಯಿ ವ್ಯಾಪಾರ ನಮ್ಮ ಹಾವೇರಿ ಜಿಲ್ಲೆಗೊಂದು ಘನತೆ ತಂದು ಕೊಟ್ಟಿದೆ. ಇಲ್ಲಿಯ ಮೆಣಸಿನಕಾಯಿಯನ್ನ ಭಾರತದ ಅತ್ಯಂತ ಸಮತೋಲಿತ ಕೆಂಪು ಮೆಣಸಿನಕಾಯಿ ಎಂದು ಕರೆಯಲಾಗುತ್ತದೆ. ಇದು ಬಣ್ಣ, ಪರಿಮಳ ಮತ್ತು ರುಚಿಯ ಪರಿಪೂರ್ಣ ಸಾಮರಸ್ಯವನ್ನ ನೀಡುತ್ತದೆ. ಇದು ತನ್ನ ವಿನೂತನವಾದ ಗಾಢ ಕೆಂಪು ಬಣ್ಣ ಮತ್ತು ಕಡಿಮೆ ಖಾರ ಹಾಗೂ ಉತ್ತಮ ಘಮಕ್ಕೆ ಹೆಸರುವಾಸಿಯಾಗಿದೆ. ಇದನ್ನ ಮುಖ್ಯವಾಗಿ ಖಾದ್ಯಗಳಿಗೆ ಬಣ್ಣ ಮತ್ತು ರುಚಿ ನೀಡಲು ಸಾಂಬಾರ್ ಪಲ್ಯ ಮತ್ತು ಇತರ ಅಡುಗೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಭಾರತದಾದ್ಯಂತ ಜನಪ್ರಿಯವಾಗಿದೆ. ಮೆಣಸಿನಕಾಯಿ ಕೇವಲ ಒಂದು ಮಸಾಲಾ ಪದಾರ್ಥವಾಗಿರದೆ ಸ್ಥಳೀಯ ರೈತರ ಆರ್ಥಿಕತೆ ಮತ್ತು ಕರ್ನಾಟಕದ ಆಹಾರ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಹಾರ ಮತ್ತು ಔಷಧ ಉದ್ಯಮಕ್ಕೆ ಮಾತ್ರವಲ್ಲದೆ ಸೌಂದರ್ಯವರ್ಧಕ ವಸ್ತುಗಳಾದ ಉಗುರು ಬಣ್ಣ ಮತ್ತು ತುಟಿಯ ಬ್ಯಾಡಗಿ ಮೆಣಸಿನಕಾಯಿ ರಂಗು ತುಂಬುತ್ತಾಳೆ. ರಾಜ್ಯದ ಪ್ರಮುಖ ವಾಣಿಜ್ಯ ಮತ್ತು ಮಸಾಲಾ ಬೆಳೆಯಾಗಿದ್ದು ದೇಶದ ರಫ್ತು ಉದ್ಯಮದಲ್ಲಿ ವಿಶೇಷ ಸ್ಥಾನ ಗಳಿಸಿಕೊಂಡಿದೆ. ಈ ಬ್ಯಾಡಗಿ ಮೆಣಸಿನಕಾಯಿಯ ಮತ್ತೊಂದು ವಿಶಿಷ್ಟ ಹೆಗ್ಗಳಿಕೆ ಅಂದ್ರೆ ಅದು ದೀರ್ಘಕಾಲದವರೆಗೆ ಬಣ್ಣ ಕೆಡುವುದಿಲ್ಲ, ರುಚಿ ಕಳೆದುಕೊಳ್ಳುವುದಿಲ್ಲ. ಜಗತ್ತಿನ ಪ್ರಸಿದ್ಧ ಮಸಾಲಾ ಪದಾರ್ಥ ಕಂಪನಿಗಳಿಗೆ ಇಲ್ಲಿಂದಲೇ ಖಾರದ ಪುಡಿ ಪೂರೈಕೆಯಾಗುತ್ತದೆ. ಅಮೆರಿಕ, ರಷ್ಯಾ, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ, ಶ್ರೀಲಂಕಾ, ಅರಬ್ ಮತ್ತು ಯುರೋಪ್ ಸೇರಿದಂತೆ ಹಲವು ದೇಶಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ರಫ್ತಾಗುತ್ತದೆ. ಡಬ್ಬಿ ಮೆಣಸಿನಕಾಯಿ, ಕಡ್ಡಿ ಮೆಣಸಿನಕಾಯಿಯ ಜೊತೆಗೆ ಹೈಬ್ರಿಡ್ ತಳಿಗಳು ಸಹ ಇಲ್ಲಿ ಇತ್ತೀಚೆಗೆ ಲಗ್ಗೆ ಇಟ್ಟಿವೆ. ದೂರದ ತೆಲಂಗಾಣ, ಆಂಧ್ರ ಪ್ರದೇಶಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನ ಇಲ್ಲಿ ತಂದು ಉತ್ತಮ ಬೆಲೆಗೆ ಮಾರುತ್ತಾರೆ. ಈ ಮಾರುಕಟ್ಟೆ ರೈತರ ನಂಬುಗೆಯ ತಾಣವಾಗಿದ್ದು ಇಲ್ಲಿ ಈ ಟೆಂಡರ್ ಪ್ರಕ್ರಿಯೆ ಕೂಡ ಮಾಡಲಾಗಿದೆ. ರೈತರ ಬೆಳೆ ಮಾರಾಟವಾದ ದಿನವೇ ರೈತರಿಗೆ ಹಣ ಪಾವತಿಯಾಗುತ್ತದೆ. ಇಲ್ಲಿಯ ಉತ್ಪನ್ನಗಳು ಬಹುಕಾಲದವರೆಗೆ ಕೆಡದಂತೆ ಸಂರಕ್ಷಣೆ ಮಾಡಿಡಲು 30ಕ್ಕೂ ಹೆಚ್ಚು ಶೈತ್ಯಾಗಾರಗಳು ನಿರ್ಮಿಸಲಾಗಿದೆ. ಅವು ಒಂದಕ್ಕೊಂದು ವಿಶಾಲ ಮತ್ತು ಸುಭದ್ರ ಕಟ್ಟಡಗಳಾಗಿದೆ. ಕಳೆದ 2 ವರ್ಷಗಳಿಂದ ಬೆಲೆ ಕುಸಿತದಿಂದ ತತ್ತರಿಸಿ ಹೋಗಿದ್ದ ಮೆಣಸಿನಕಾಯಿ ರೈತರಿಗೆ ಹೊಸ ವರ್ಷದ ಉಡುಗೊರೆಯಾಗಿ ಉತ್ತಮ ದರ ದೊರೆಯುತ್ತಿದೆ. ಇದು ರೈತರಲ್ಲಿ ಉತ್ತಮ ಆಶಾಭಾವ ಮೂಡಿಸಿದೆ.